ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನಗೆ ನಿಮ್ಮ ಇದ್ರ ಬಗ್ಗೆ ಗೊತ್ತಾಗಿದ್ದು, ನಿಮ್ಮ ಅವೈಲಬಿಲಿಟಿ ಆಫ್ ದಿಸ್ ಪ್ರೋಗ್ರಾಮ್ ಗೊತ್ತಾಗಿದ್ದು ನನಗೆ, ವಿಚ್ ಐ ವಾಸ್ ಆಲ್ರೆಡಿ ಟೋಲ್ಡ್ ಯು ಫ್ರಮ್ ದ ಗ್ರೂಪ್ ಕಾಲ್ಡ್ ಕುಟುಂಬ. ಓಕೆ, so I impressed with the way they announced it, and I just jumped in. ನನ್ಗೆ ಆ ಬಿಗಿನಿಂಗ್ ಅಲ್ಲಿ ನಾನು ಹೆಂಗಿತ್ತು ಅಂದ್ರೆ, ನನ್ನ ಡಿಪಾರ್ಟ್ಮೆಂಟ್ ಒಂದು ವೆಬ್ಸೈಟ್ ಮಾಡಿ ಇಟ್ಸ್ ಆಲ್ರೆಡಿ ದೇರ್, ಸ್ವಲ್ಪ ಈ ಡೆಕೋರೇಟಿವ್ ಆಗಿ ಮಾಡೋಣ, ಗ್ರಾಫಿಕ್ಸ್ ಎಲ್ಲ ಹಾಕಿ ಮಾಡೋಣ, ಈ ಒಂಥರ ಈ ಚೇಂಜಸ್ ನಾನು ಬೇಸಿಕಲಿ ಐ ಡೋಂಟ್ ಲೈಕ್ ದ ವೇ ಐ ಲಿವ್ಡ್ ಟು ಬಿ ಲಿವ್ಡ್ ಟುಮಾರೋ ಆಲ್ಸೋ. ಅಂದ್ರೆ ನನ್ನ ನಿನ್ನೆ ಏನ್ ಬದುಕಿದೆ ಅದನ್ನ ಇವತ್ತೇನ್ ಬದುಕಿದೆ ನಾಳೆ ಆಗಿ ಬದುಕಬಾರ್ದು, ಬೇರೆ ತರನೇ ಇರ್ಬೇಕು. ಸೊ ದಟ್ ಈಸ್ ಮೈ ಫಂಡಮೆಂಟಲ್ ಥಿಂಗ್. ನಾನು ಅದೇ ತರದಲ್ಲಿ ನನ್ನ ಲೆಟರ್ ರೈಟಿಂಗ್ ಆಗ್ಲಿ ಯಾವುದೇ ಅದನ್ನ ಸೇಮ್ ಇಟ್ಕೊಳ್ಳೋದಿಲ್ಲ. ಈವನ್ ನನ್ನ ಈ ಆಫೀಸ್ ಡಾಕ್ಯುಮೆಂಟ್ ಅಲ್ಲಿ ನಾನು ರಿಪ್ಲೈ ಕೊಡ್ತೀನಲ್ಲ, ಇಟ್ ನೆವರ್ ಬಿ ಸೇಮ್, ದ ವರ್ಡ್ಸ್ ವಿಲ್ ಬಿ ಡಿಫರೆಂಟ್. ಓಕೆ, ಸೊ ಅದೇ ತರದಲ್ಲಿ ನಮ್ಮ ಮನೆ, ನಾವು ವಿ ಲಿವ್ ಇನ್ ಎ ಫಾರ್ಮ್ ಹೌಸ್. ಓಕೆ, ಅದು ದಿವಸ ಡೆಕೋರೇಟ್ ಆಗ್ತಾ ಇರ್ತದೆ ಮನೆಯಲ್ಲಿ. ಸೊ ಆ ಇದರಿಂದಾಗಿ ನಾನೊಂದ್ಸಲ ಚೇಂಜಸ್ ಮಾಡೋಣ ಅಂತ ದೃಷ್ಟಿಯಿಂದ ನಾನು ಮಾಡಿದೆ. ಆನ್ ದಿ ಅದರ್ ಹ್ಯಾಂಡ್, ನನಗೊಂದು DHL ಬಿಟ್ಟ ಮೇಲೆ ನಾನು ಇನ್ನೂ 1.5 years ಸರ್ವಿಸ್ ಇದೆ, ಆಲ್ಮೋಸ್ಟ್ 2 years ಸರ್ವಿಸ್ ಇದೆ. ನೆಕ್ಸ್ಟ್ ನನಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನೇನೋ ಇಟ್ಕೊಂಡಿದ್ದೆ. ಈ ಸೆಷನ್ ಆದ್ಮೇಲೆ ನನಗೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಫುಲ್ ಕ್ಲಾರಿಟಿ ಕೊಟ್ಬಿಟ್ರಿ. So I just want to thank you for that, bringing that clarity within myself, which was not there at all. So ಈಗ I am eager to jump in now. ಆ ಗ್ರೂಪ್ ಇಂದಾನೆ ಐ ಮೆಟ್ ಮೆನಿ ಪೀಪಲ್, ಐ ಪ್ರಿಪೇರ್ಡ್ ದೆಮ್ ಆಲ್ರೆಡಿ. ಆಮೇಲೆ ಈಗ ನನಗನ್ಸುತ್ತೆ ವೈ ಐ ಆ ಇದ್ರ ಪ್ರಕಾರ, ಮೊದಲ ಪ್ರಕಾರ there will be one manufacturer, I want to take it sales and marketing ಅಂತ ಇತ್ತು ಫಿಸಿಕಲಿ. Now you made my life simple. Okay, see ಈಗ I just want to extend myself to the manufacturer. ಏನಾಗ್ತದೆ, ಟೆಲ್ಲಿಂಗ್ ಯು, ನನಗೆ ಎಷ್ಟಡೆ ಇದ್ದಿದ್ದು ಈಗ ಇರಬಾರ್ದು, ಮತ್ತೆ ಎಲ್ಲವೂ ನೀಟ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ, ಕ್ಲೀನ್ ನೀಟ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದಾಗದಿದ್ದಾಗ ನನಗೆ ಬೇಜಾರಾಗ್ಬಿಡ್ತದೆ. ಸೊ ಅದರಿಂದ ನಾನು ಡಿಜೆಕ್ಟೆಡ್ ಆಗೋದು ಜಾಸ್ತಿ ಆಗ್ತದೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಐ ಜಸ್ಟ್ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಥಿಂಗ್. ನನಗೆ ಜಾಗ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ, 1 ಎಕರೆ ಜಮೀನಲ್ಲಿ ಏನ್ ಬೇಕಾದ್ರೂ ಮಾಡಕ್ಕೆ ಜಾಗ ಇದೆ. ಅದು ಇನ್ ದ ಸೆಂಟರ್ ಆಫ್ ದ ಸಿಟಿ ಇನ್ ಬ್ಯಾಂಗ್ಳೂರ್. ಸೊ ಐ ಕನ್ಸಿಡರ್ ಆಲ್ ದಿ ಥಿಂಗ್ಸ್ ಆರ್ somebody given in a full package. ನೋಡಿ ಇದೆಲ್ಲ ಬೇಕು ನಿಮಗೆ ತಗೋ ಅನ್ನೋ ತರ ನನಗೆ ಕೊಟ್ಟಂಗಿದೆ ನೀನು. ಅದು added to that, the whatever you package you said, whether is useful or not, somewhere I can made use of it. That I am damn sure of it. Okay, so now this is number 1. Number 2, ನನ್ನ ಯಾವುದೇ ಒಂದು ಡಿಸಿಷನ್ಗೆ ಮತ್ತೆ ನನ್ನ ಮನಸ್ಸಿಗೆ ಆಗದಂಗೆ ಮಾಡಕ್ಕೆ ನನ್ನ ಕಂಪ್ನಿ ಸಹಾಯ ಮಾಡ್ತದೆ. ನಮ್ಮ ಮನೆಯಲ್ಲಿ ಇರೋ 4 ಜನನು ದುಡಿತಿದೀವಿ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇರೋ ದುಡ್ಡು ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಬರ್ತದ. ಅದು ಜಂಬದಿಂದ ಮಾತಾಡೋದಲ್ಲ, ಒಂದು ಕ್ವಶನ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದಾಗ ಈ ಎಲ್ಲ ಕ್ರಿಯೇಟಿವಿಟಿಗೆ ನಾನು ಜಾಗ ಮಾಡ್ಕೊಡ್ತೀನಿ. ಸೊ ಐ ಶುಡ್ ಥ್ಯಾಂಕ್ ಮೈ DHL ಆಲ್ಸೋ ಫಾರ್ ಮೇಕಿಂಗ್ ಮೀ ಟು ಬಿ ಸೋ ಫ್ರೀ ಇನ್ ಹ್ಯಾಂಡ್ಲಿಂಗ್ ಮೆನಿ ಥಿಂಗ್ಸ್. ಸೊ ಕುಟುಂಬಕ್ಕೆ ಥ್ಯಾಂಕ್ಸ್ ಮಾಡಿದೀನಿ, ನಿಮಗೆ ನನ್ನ DHL ಥ್ಯಾಂಕ್ಸ್ ಮಾಡಿದೆ. ದೆನ್ ಐ ಆಮ್ ಥ್ಯಾಂಕಿಂಗ್ ಯು ಫಾರ್ ಮೇಕಿಂಗ್ ಮೀ ಟು ಅವೇರ್ ವಾಟ್ ಈಸ್ ಅರೌಂಡ್ ಮೀ. ಈಗ ನಾನು ಐ ವಾಸ್ ನಾಟ್ ಲೈಕಿಂಗ್ ಟು ಗೆಟ್ ಕನೆಕ್ಟೆಡ್ ಟು ಆಲ್ ದ ಮಲ್ಟಿಮೀಡಿಯಾ ಸೋಷಿಯಲ್ ಮೀಡಿಯಾ. ನನಗೆ ನಮ್ಮ ಮಕ್ಕಳೆಲ್ಲ ಮಾಡಿದ್ರೆ ನನಗೆ ಅಷ್ಟು ಇಷ್ಟಪಡ್ತೀನಿಲ್ಲ, ಯಾಕೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಿತ್ತು. ಈಗ ಡಿಜಿಟಲ್ ಮಾರ್ಕೆಟಿಂಗ್ ನೋಡಿದ್ಮೇಲೆ ದೆನ್ ನಾನು ಕೂಡ ಎಲ್ಲ ಕಡೆ ಅಕೌಂಟ್ ಓಪನ್ ಮಾಡ್ಬೇಕು ಅಂತ ಈಗ ಸ್ಟಾರ್ಟ್ ಮಾಡ್ತಾ ಈಗ ಅನಿಸ್ತೀವ. ಓಕೆ, ನಿಮ್ಮ ಲಾಸ್ಟ್ ಒಂದು ಸ್ಲೈಡ್ ನಲ್ಲಿ ನಾನು ನೋಡಿದಾಗ ನರ್ಚರಿಂಗ್ ಎಲ್ಲ ಹೇಳಿದ್ರಲ್ಲ ನೀವು, ದೆನ್ ಆಮೇಲೆ ಹೇಳ್ರಿ ನೀವು ಓಲ್ಡ್ ಕ್ಲಾಸಿಕಲ್ ಮೆಥಡ್ಗೆ ಸ್ಟಕ್ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ ಅದೊಂದು ಸ್ಲೈಡ್ ಮಾಡಲ್ಲ, ಇಟ್ ಮೂಡ್ ಮೀ. ಸೊ ದಿಸ್ ಇಸ್ ವಾಟ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ the what is that, you made me to a man who's supposed to be on the presence. ಅಂದ್ರೆ you made me to be present. ಓಕೆ, ಅಂದ್ರೆ ಈಗ ಏನ್ ಬೇಕು ಅದನ್ನ ಮಾಡ್ಕೊಡಕ್ಕೆ ಆ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡ್ಕೊಡಿ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಟ್. ಸೊ ಅದೇ ನಾನು ನಿಮ್ಗೆ ಹೇಳ್ತಿದ್ದಂಗೆ, ನಾ ಯಾವುದೋ ಒಂದು ಏನೋ ಮಾಡಬಾರ್ದು ಕಲ್ತ್ಕೊಳ್ಳೋಣ ಅಂತ ಬಂದವನಿಗೆ ಯು ಬ್ರಾಟ್ ದ ಕ್ಲಾರಿಟಿ. ಈಗ ಅನಿಸ್ತಿತ್ತು ನನಗೆ, ಈಗ
ಇದನ್ನ ಲಾಕ್ ಡೌನ್ ಟೈಮ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿತ್ತ ಅಂತ. ಎಲ್ಲ ಒಂದೇ ಸತಿ ಮನೆ ಕೂತಿದ್ದು ಎಲ್ಲಾನು ಕಲ್ತ್ಬಿಡ್ಬೋದಾಗಿತ್ತಲ್ಲ ಅನಿಸ್ತಾ ಇದೆ. ಅಥವಾ ಇನ್ನೊಂದು ನಾನು ಸ್ವಲ್ಪ ಸೆಲ್ಫೀಸ್ ಆಗಿ ಮಾತಾಡ್ಬೇಕಂತ ಇನ್ನೊಂದು ಲಾಕ್ ಡೌನ್ ಬರ್ಲಿ ಆದಷ್ಟು ಬೇಗ.